ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಿಮಗೆ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ತುಳಸಿ ಬಗ್ಗೆ. ನೋಡಿ ನನ್ನ ಗಾರ್ಡನ್ನಲ್ಲಿ ತುಳಸಿ ಗಿಡ ಎಷ್ಟು ಹುಲ್ಸಾಗಿ ಬೆಳೆದಿದೆ, ಎಷ್ಟು ಹೆಲ್ದಿಯಾಗಿದೆ. ಈ ತುಳಸಿ ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಇದು ತೆನೆ ಬರೋದಕ್ಕೆ ಬಿಡಬಾರ್ದು. ನೋಡಿ, ಇಲ್ಲಿ ನಾನು ಎಲ್ಲ ತೆನೆನೂ ಕಟ್ ಮಾಡಿ ಹಾಕಿದ್ದೀನಿ. ಸೊ ಅದರಿಂದ ಅದು ಮರ ಥರ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ತುಳಸಿ ಗಿಡಕ್ಕೆ ನಾವು ಯಾವಾಗಲೂ ಕಟ್ಟಬೇಕು. ಒಂದು ಸಪೋರ್ಟ್, ಒಂದು ಕಡ್ಡಿ ನೆಟ್ಬಿಟ್ಟು ಅದನ್ನು ಯಾವಾಗಲೂ ಕಟ್ಟಿದ ಹಾಗೆ ಇಟ್ಟಿರಬೇಕು. ಆವಾಗ ಅದು ಎತ್ತರವಾಗಿ ಬೆಳ್ಕೊಳ್ತಾ ಹೋಗುತ್ತೆ, ಅಗಲವಾಗಿ ಸ್ಪ್ರೆಡ್ ಆಗಲ್ಲ. ಇಲ್ಲಿ ನೋಡಿ, ನಾನು ಎಲ್ಲ ತುಳಸಿ ಗಿಡದಲ್ಲೂ ಅದರದ್ದು ಹೂ ಬರ್ತಾ ಇರೋದನ್ನು ತೆಗೆದು ಹಾಕಿದ್ದೀನಿ. ಅಕಸ್ಮಾತ್ ನಿಮಗೆ ಬೀಜಗಳು ಬೇಕು ಅಂತ ಅಂದರೆ ಬೇರೆ ಗಿಡ ಮಾಡ್ಕೊಳ್ಳೋದಕ್ಕೆ ಕೆಲವೊಂದನ್ನು ಬಿಟ್ಕೊಂಡ್ಬಿಟ್ಟು ಒಣಗಿದ ಮೇಲೆ ನೋಡಿ ಎಷ್ಟು ಹೆಲ್ತಿಯಾಗಿದೆ ನನ್ನ ತುಳಸಿ ಗಿಡ. ಈ ತುಳಸಿ ಗಿಡಕ್ಕೂ ರೋಗ ಬರುತ್ತೆ, ತುಂಬ ರೋಗ ಬರುತ್ತೆ. ಅದನ್ನು ಅಷ್ಟೇ, ಈ ಸೋಡಾ ವಾಟರ್ ಸ್ಪ್ರೇ ಅಂತ ನಾನೇನು ಹೇಳಿದೆ, ಬೇಕಿಂಗ್ ಸೋಡಾ ವಾಟರ್ ಸ್ಪ್ರೇ, ಅದನ್ನು ಇದಕ್ಕೆ ಸ್ಪ್ರೇ ಮಾಡಿಬಿಟ್ಟು ರೋಗನ ಹತೋಟಿನಲ್ಲಿ ಇಟ್ಕೋಬಹುದು. ಎಷ್ಟು ದೊಡ್ಡದಾಗಿದೆ ನೋಡಿ ಗಿಡ. ನಾನು ಕಟ್ಟಿದ್ದೀನಿ. ಹೀಗೆ ಸೀಡ್ಸನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸುಮ್ಮನೆ ಹಾಕಿದ್ರೂ ಬರುತ್ತೆ, ಮಣ್ಣಲ್ಲಿ ಹಾಕಿದ್ರೂ ಬರುತ್ತೆ. ಇಲ್ಲ ಅಂತಂದರೆ ಒಂದು ಖಾಲಿ ಪಾಟ್ನಲ್ಲಿ ನೀವು ಅದನ್ನು ಸ್ವಲ್ಪ ಮಣ್ಣನ್ನು ಬಗೆದ್ಬಿಟ್ಟು ಅದನ್ನು ಹಾಕಿದ್ರೂ ಅದ್ರ ಮೇಲೆ ಲೈಟಾಗಿ ಮಣ್ಣು ಮುಚ್ಚಬೇಕು. ತಿನ್ ಲೇಯರ್ ಮಣ್ಣು ಮುಚ್ಚಿದ್ರೆ ತುಳಸಿ ಗಿಡಗಳು ಹುಲ್ಸಾಗಿ ಬೆಳೆಯುತ್ತೆ, ಸಸಿಗಳು ಬರುತ್ತೆ. ಅದನ್ನು ನೀವು ಬೇರೆ ಪಾಟ್ಗೆ ರೀಪ್ಲೇಸ್ ಮಾಡ್ಕೋಬೋದು. ನೋಡಿ, ಹೀಗೆ ನಾನು ಸೋಡಾ ವಾಟರ್ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇದ್ದೀನಿ. ಸೊ ಹೀಗೆ 15 ದಿನಕ್ಕೊಂದ್ಸರಿ ಮಾಡೋದ್ರಿಂದ ತುಳಸಿ ಗಿಡದ ಹತ್ರನೂ ರೋಗ ಬರೋದಿಲ್ಲ.